ಎಲ್ಲರಿಗೂ, ಎಲ್ರು ಕೂಡ ಹೇಗಿದ್ದೀರಾ? ಎಲ್ರು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ. ಇವತ್ತಿನ ವಿಡಿಯೋದಲ್ಲಿ ಕೇದಾರ್ನಾಥ ದೇವಸ್ಥಾನದಲ್ಲಿ ಯಾವಾಗ್ಲೂ ಕೇರಳದ ಬ್ರಾಹ್ಮಣರೇ ಅರ್ಚಕರಾಗಿ ಇರ್ತಾರೆ. ಇದಕ್ಕೆ ಕಾರಣ ಏನು, ಇದಕ್ಕಿರುವ ಹಿನ್ನೆಲೆ ಏನು ಅಂತ ತಿಳಿಯೋಣ. ಹಿಂದೂ ಧರ್ಮೀಯರ ಪ್ರಮುಖ ಯಾತ್ರಾ ಕೇಂದ್ರವಾದ ಕೇದಾರ್ನಾಥದ ಬಗ್ಗೆ ಅನೇಕರು ಕೇಳಿಯೇ ಇರುತ್ತೀರಾ. ಆದ್ರೆ ಇಲ್ಲಿ ನೀವು ತಿಳಿದುಕೊಳ್ಳಬೇಕಾದ ವಿಚಾರವಂದ್ರೆ ಕೇದಾರ್ನಾಥಕ್ಕೂ ಕೇರಳಕ್ಕೂ ಇರುವಂತಹ ಸಂಬಂಧ. ಕೇದಾರ್ನಾಥದ ಪ್ರಧಾನ ಅರ್ಚಕರಾಗಿ ಕೇವಲ ಕೇರಳದ ಬ್ರಾಹ್ಮಣರನ್ನೇ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಇದಕ್ಕೆ ಯಾಕೆ ಈ ರೀತಿ ಮಾಡುತ್ತಾರೆ ಅನ್ನೋದಕ್ಕೆ ತುಂಬಾನೇ ರೀಸನ್ಸ್ ಇದೆ. ಹಾಗಾದ್ರೆ ಬನ್ನಿ ಆ ಕಾರಣಗಳು ಏನು ಅಂತ ತಿಳಿಯೋಣ. ಕೇದಾರ್ನಾಥ ಧಾಮವು ಹಿಂದೂ ಧರ್ಮೀಯರಿಗೆ ಪವಿತ್ರ ತೀರ್ಥಯಾತ್ರಾ ಸ್ಥಳವಾಗಿದೆ ಹಾಗೂ ಇದು ಚಾರ್ಧಾಮ್ ತೀರ್ಥಯಾತ್ರೆ ಕೇಂದ್ರ ಕೂಡ ಹೌದು. ಇಲ್ಲಿ ಶಿವನ ದರ್ಶನವನ್ನ ಪಡೆದುಕೊಳ್ಳಲು ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಬಂದು ಸೇರುತ್ತಾರೆ. ಆಧ್ಯಾತ್ಮಿಕ ಮಹತ್ವವನ್ನ ಹೊಂದಿರುವ ಕೇದಾರ್ನಾಥವು ಶ್ರೀಮಂತ ಧಾರ್ಮಿಕ ಕಥೆಗಳನ್ನ ಮತ್ತು ಪೌರಾಣಿಕ ಹಿನ್ನೆಲೆಯನ್ನ ಪಡೆದುಕೊಂಡಿದೆ. ದಂತಕಥೆಯ ಪ್ರಕಾರ ಕೇದಾರ್ನಾಥವನ್ನ ಪಾಂಡವರು ನಿರ್ಮಿಸಿದ್ದರು ಎಂದು ಹೇಳಲಾಗುತ್ತೆ. ಈ ಪವಿತ್ರ ಸ್ಥಳವು ಭಗವಂತನನ್ನ ಪೂಜಿಸಲು ಮತ್ತು ದೈವಿಕ ಸಂಬಂಧ ಹೊಂದಲು ಸಹಾಯ ಮಾಡುತ್ತೆ. ಈ ದೇವಾಲಯದ ಶ್ರೀಮಂತ ಪರಂಪರೆಯು ಹಿಂದೂಗಳಿಗೆ ಅತ್ಯಂತ ಪವಿತ್ರ ಸ್ಥಳವಾಗಿದೆ. ಈ ದೇವಾಲಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಕುತೂಹಲಕಾರಿ ವಿಚಾರಗಳಿದ್ದರೂ ಇದೊಂದು ತುಂಬಾನೇ ಪ್ರಶ್ನಾರ್ಹವಾಗಿದೆ. ಈ ದೇವಾಲಯಕ್ಕೆ ಕೇರಳದಿಂದಲೇ ಯಾಕೆ ಪ್ರಧಾನ ಅರ್ಚಕರನ್ನ ಆಯ್ಕೆ ಮಾಡಲಾಗುತ್ತೆ ಎನ್ನುವಂಥದ್ದು. ಕೇದಾರ್ನಾಥ ಸನ್ನಿಧಾನ ಎಷ್ಟು ವಿಶೇಷತೆಯಿಂದ ಕೂಡಿದೆಯೋ ಅಷ್ಟೇ ಇಲ್ಲಿ ನಡೆಸಲಾಗುವ ಪ್ರತಿಯೊಂದು ಆಚರಣೆಗಳು ವಿಶೇಷತೆಯಿಂದ ಕೂಡಿದೆ. ಕೇದಾರ್ನಾಥ ದೇವಾಲಯಕ್ಕೆ ಪ್ರಧಾನ ಅರ್ಚಕರನ್ನ ಕೇವಲ ರಾವಲ್ ಸಮುದಾಯದಕ್ಕೆ ಸೇರಿದವರನ್ನ ಆಯ್ಕೆ ಮಾಡಲಾಗುತ್ತೆ. ರಾವಲ್ ಸಮುದಾಯದ ಜನರು ಕ್ರಿಸ್ತಶಕ 10ನೇ ಶತಮಾನದಿಂದಲೂ ಕನ್ನಡದಲ್ಲಿ ಪ್ರಾಚೀನ ಆಚರಣೆಗಳನ್ನ ಮತ್ತು ಮಂತ್ರಗಳನ್ನ ಪಠಿಸಿಕೊಂಡು ಆಚರಣೆಗಳನ್ನ ಪಾಲಿಸಿಕೊಂಡು ಬಂದವರು ಆಗಿರುತ್ತಾರೆ. ಇದಕ್ಕೆ ಸಂಬಂಧಿಸಿದ ಇನ್ನೊಂದು ಕುತೂಹಲಕಾರಿ ಅಂಶವೆಂದ್ರೆ ಮುಖ್ಯ ಅರ್ಚಕರು ಆಚರಣೆಗಳನ್ನ ನಡೆಸುವುದಿಲ್ಲ. ಬದಲಿಗೆ ಇಲ್ಲಿ ಮುಖ್ಯ ಅರ್ಚಕರು ಸಹಾಯಕರಾಗಿ ನೇಮಿಸುತ್ತಾರೆ. ದೇವಾಲಯದ 5 ಪ್ರಧಾನ ಅರ್ಚಕರು ಪರ್ಯಾಯವಾಗಿ ಮುಖ್ಯ ಸ್ಥಾನವನ್ನ ಆಕ್ರಮಿಸಿಕೊಳ್ಳುತ್ತಾರೆ. ಕೇದಾರ್ನಾಥ ದೇಗುಲದಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನ ನಿರ್ವಹಿಸಲು ಕೇರಳದ ನಂಬೂದ್ರಿ ಬ್ರಾಹ್ಮಣ ಪುರೋಹಿತರನ್ನ ವಿಶೇಷವಾಗಿ ಆಯ್ಕೆ ಮಾಡಲಾಗುತ್ತೆ. ಈ ಆಚರಣೆಯು ಆದಿಶಂಕರಾಚಾರ್ಯರಿಂದ ಪ್ರಾರಂಭವಾಯಿತು ಎಂದು ಹೇಳಲಾಗುತ್ತೆ. ಆದಿಶಂಕರಾಚಾರ್ಯರಿಗೂ ಕೇದಾರ್ನಾಥಕ್ಕೂ ಇರುವಂತಹ ಸಂಬಂಧವೇನು? ಆದಿಶಂಕರಾಚಾರ್ಯರ ಜೀವನ ಚರಿತ್ರೆಯ ಪ್ರಕಾರ 8ನೇ ಶತಮಾನದ ತತ್ವಜ್ಞಾನಿ ಎನಿಸಿಕೊಂಡ ಆದಿಶಂಕರಾಚಾರ್ಯರು ಕೇದಾರ್ನಾಥದ ಬಳಿ ದೈವಾಧೀನರಾದರು ಎಂದು ಹೇಳಲಾಗುತ್ತೆ. ಇನ್ನು ಕೆಲವೊಂದು ಪುರಾವೆಗಳು ಆದಿಶಂಕರಾಚಾರ್ಯರು ಕಾಂಚೀಪುರಂನಲ್ಲಿ ದೈವಾಧೀನರಾದರು ಎಂದು ಕೂಡ ಹೇಳಲಾಗಿದೆ. ಕೇದಾರ್ನಾಥದ ಬಳಿ ಆದಿಶಂಕರರ ಸಮಾಧಿ ಎಂದು ಗುರುತಿಸಲಾಗುವ ಸ್ಥಳದಲ್ಲಿ ಇಂದಿಗೂ ಒಂದು ಸ್ಮಾರಕವನ್ನ ನಾವು ನೋಡಬಹುದು. ಕೃತ್ಯ ಕಲ್ಪತರುವಿನಲ್ಲಿ ಉಲ್ಲೇಖಿಸಿರುವ ಪ್ರಕಾರ 12ನೇ ಶತಮಾನದ ಸುಮಾರಿಗೆ ಕೇದಾರ್ನಾಥ ದೇವಾಲಯವು ಒಂದು ಪ್ರಮುಖ ಯಾತ್ರಾ ಸ್ಥಳವಾಗಿತ್ತು ಎನ್ನಲಾಗಿದೆ. ಜೀವನ ಚರಿತ್ರೆಗಳ ಪ್ರಕಾರ 8ನೇ ಶತಮಾನದ ತತ್ವಜ್ಞಾನಿ ಆದಿಶಂಕರರು ಕೇದಾರ್ನಾಥದ ಬಳಿ ನಿಧನರಾದರು. ಕೆಲವು ಆವೃತ್ತಿಗಳಲ್ಲಿ ಕಾಂಚೀಪುರಂ ಮತ್ತೊಂದು ಸಾಧ್ಯತೆಯಾಗಿ ಸೂಚಿಸಲಾಗಿದೆ. ಕೇದಾರ್ನಾಥದ ಬಳಿ ಅವರ ಸಮಾಧಿ ಸ್ಥಳವೆಂದು ಗುರುತಿಸಲಾದ ಸ್ಥಳದಲ್ಲಿ ಒಂದು ಸ್ಮಾರಕ ಕೂಡ ಇದೆ. ಇದು 12ನೇ ಶತಮಾನದ ವೇಳೆಗೆ ಒಂದು ಪ್ರಮುಖ ಯಾತ್ರಾ ಸ್ಥಳವಾಗಿತ್ತು ಮತ್ತು ಕೃತ್ಯಕಲ್ಪತರುವಿನಲ್ಲಿ ಉಲ್ಲೇಖಿಸಲಾಗಿದೆ. ಒಂದು ದಂತಕಥೆಯ ಪ್ರಕಾರ ಆದಿಶಂಕರರು ಬದರಿನಾಥ ಮತ್ತು ಉತ್ತರಾಖಂಡದ ಇತರ ದೇವಾಲಯಗಳೊಂದಿಗೆ ಈ ದೇವಾಲಯವನ್ನ ಪುನಃಸ್ಥಾಪಿಸಿದರು ಮತ್ತು ಅವರು ಕೇದಾರ್ನಾಥದಲ್ಲಿ ಮಹಾಸಮಾಧಿಯನ್ನು ಸಾಧಿಸಿದರು ಎಂದು ಊಹಿಸಲಾಗಿದೆ. ಕೇದಾರ್ನಾಥದಲ್ಲಿನ ಶಿವಲಿಂಗವನ್ನ ಪೂಜೆ ಮಾಡುವುದಕ್ಕಾಗಿ ದಕ್ಷಿಣ ಭಾರತದ ಪುರೋಹಿತರಾದ ರಾವಲ್ಗಳು ಮತ್ತು ಸ್ಥಳೀಯ ಜಮೋಕ್ಲಿ ಬ್ರಾಹ್ಮಣರನ್ನ ಆಯೋಜಿಸಲಾಗುತ್ತೆ. ಯಾತ್ರೆ ಪೂಜೆಯನ್ನು ತೀರ್ಥ ಪುರೋಹಿತ ಬ್ರಾಹ್ಮಣರು ನಡೆಸುತ್ತಾರೆ. ಐತಿಹಾಸಿಕ ನಂಬಿಕೆಗಳ ಪ್ರಕಾರ ರಾವಲ್ ಸಂಪ್ರದಾಯಕ್ಕೆ ಸೇರಿದ ಅರ್ಚಕರೊಬ್ಬರು ಪ್ರತಿದಿನವೂ ಕೇದಾರ್ನಾಥ ಮತ್ತು ಬದರಿನಾಥ ದೇವಾಲಯಕ್ಕೆ ಭೇಟಿ ನೀಡಿ ಕೆಲವು ಆಚರಣೆಗಳನ್ನ ಪಾಲಿಸುತ್ತಿದ್ದರು ಎಂದು ಹೇಳಲಾಗಿದೆ. ಇದು ಈ ದೇವಾಲಯಗಳ ಕಡೆಗೆ ರಾವಲ್ ಪುರೋಹಿತರ ದೃಢವಾದ ಧಾರ್ಮಿಕ ಬಾಂಧವ್ಯ ಮತ್ತು ಭಕ್ತಿಯನ್ನ ಒತ್ತಿ ಹೇಳಲು ಪ್ರಾರಂಭಿಸಿದ್ದರಿಂದ ಅಂದಿನಿಂದ ಇಂದಿನವರೆಗೆ ಕೇರಳದ ನಂಬೂದಿರಿ ಬ್ರಾಹ್ಮಣರನ್ನ ಕೇದಾರ್ನಾಥದ ಪ್ರಧಾನ ಅರ್ಚಕರನ್ನಾಗಿ ಆಯ್ದುಕೊಳ್ಳಲಾಗುತ್ತೆ. ಕೆಲವೊಂದು ಪುರಾವೆಗಳು ಆದಿಶಂಕರರಿಂದ ಕೇದಾರ್ನಾಥದಲ್ಲಿ ಕೇರಳ ಬ್ರಾಹ್ಮಣರಿಂದ ಪೂಜೆ ಆಚರಣೆಗಳು ಪ್ರಾರಂಭವಾಯಿತು ಎಂದು ಹೇಳಿದ್ರೆ, ಇನ್ನು ಕೆಲವೊಂದು ನಂಬಿಕೆಗಳು ಹಾಗೂ ಕಥೆಗಳು ಇಲ್ಲಿ ಕೇರಳ ಅರ್ಚಕರ ಸಂದರ್ಶನ ಹೆಚ್ಚಾಗಿರುವುದರಿಂದ ಪ್ರಧಾನ ಅರ್ಚಕರನ್ನಾಗಿ ಅವರನ್ನೇ ಆಯ್ದುಕೊಳ್ಳಲಾಗುತ್ತೆ ಎಂದು ಹೇಳಲಾಗಿದೆ.